ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿ ಇಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಮಾನ್ವಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿ ಪತ್ರ ಸಲ್ಲಿಸಿ ಅಪ್ಪು ಅಭಿಮಾನಿಗಳು ಆದ ಸಾಜಿದ್ ಮತ್ತು ರಾಜೇಶ್ ಮಾತನಾಡಿ, ಮಾನ್ವಿ ಪಟ್ಟಣದಾದ್ಯಂತ ಬೀದಿ ನಾಯಿಗಳ ಸಂಖ್ಯೆ ಮಿತಿ ಮೀರಿದ್ದು ರಾತ್ರಿ ವೇಳೆ ನಡೆದಾಡುವವರಿಗೆ, ವಿಶೇಷವಾಗಿ ಮಕ್ಕಳು ಹಾಗೂ ವಯೋವೃದ್ಧರಿಗೆ ನಾಯಿ ಕಡಿತದ ಭಯ ಕಾಡ್ತಾ ಇದೆ. ಹಲವೆಡೆ ಸಾರ್ವಜನಿಕರು ನಾಯಿಗಳ ದಾಳಿಗೆ ಒಳಗಾಗಿದ್ದಾರೆ ಎಂಬ ಮಾಧ್ಯಮದಲ್ಲಿ ನೋಡಿದ್ದೀವಿ. ತಾವುಗಳು ಯಾರಿಗೆ ಹಾನಿಯಾಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದರೆ, ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹವಾಳಿ ತುಂಬ ಜಾಸ್ತಿ ಆಗ್ತಾ ಇದೆ. ದಿನ ದಿನಕ್ಕೆ ಚಿಕ್ಕ ಮಕ್ಕಳು, ವಯೋವೃದ್ಧರು, ಮಹಿಳೆಯರು ತಿರುಗಾಡೋಕ್ಕೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ವ್ಯಕ್ತವಾಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಅಪ್ಪಾಭಿಮಾನಿ ಬಳಗ ಮಾನ್ವಿ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಬೀದಿ ನಾಯಿಗಳ ಒಂದು ಕಿರಿಕಿರಿಯನ್ನು ತಪ್ಪಿಸಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಂಡಿವಿ. ಅದಕ್ಕೆ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ನಮ್ಮ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿಗಳು ನೀಡಿದ್ದಾರೆ. ಆದಷ್ಟು ಬೇಗ ಮಾನ್ವಿಯಲ್ಲಿ ಬೀದಿ ನಾಯಿಗಳ ಹವಾಳೆಯನ್ನು ತಡೆಗಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಭಿಮಾನಿ ಬಳಗ ವತಿಯಿಂದ ಪುರಸಭೆಯಲ್ಲಿ ಬಂದು ಮನವಿ ಪತ್ರ ಸಲ್ಲಿಸಲಾಗಿದೆ. ಕಾರಣ ಏನಪ್ಪ ಅಂದರೆ, ನಮ್ಮ ಕೊನಪುರಪೇಟೆ ದಾರಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋ ದಾರಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ತೊಂದರೆ, ಶಾಲಾ ಮಕ್ಕಳಿಗೆ ಓಡಾಡೋಕ್ಕೂ ತೊಂದರೆ, ನಾಯಿ ಕಾಡ ಜಾಸ್ತಿ ಇದೆ. ಬೈಕ್ ತಂದರೆ ಬೈಕಿಂದ ಕಳೆ ಬೀಳ್ತಾವ, ಮಕ್ಕಳಿಗೆ ಬೆಳಗ್ಗೆ ಸ್ಕೂಲಿಗೆ ಬರೋ ಮಕ್ಕಳಿಗೆ ತೊಂದರೆ. ಆದ ಕಾರಣಕ್ಕಾಗಿ ಇಲ್ಲಿ ಪುರಸಭೆಯಲ್ಲಿ ಬಂದು ಮನವಿ ಪತ್ರ ಅಪ್ಪು ಅಭಿಮಾನಿ ಬಳಗ ವತಿಯಿಂದ ಸಲ್ಲಿಸಲಾಗಿದೆ. ಇಂದು ನಮ್ಮ ಮಾನ್ವಿ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಅತಿ ಹೆಚ್ಚಾಗಿದೆ. ಇದರಿಂದಾಗಿ ನಮ್ಮ ಶಾಲೆಗಳಿಗೆ ಹೋಗುವಂಥ ಚಿಕ್ಕ ಮಕ್ಕಳಿಗಾಗಿರ್ಬೋದು, ವಯೋವೃದ್ಧರಿಗೆ ಆಗಿರ್ಬೋದು, ಇಡೀ ನಮ್ಮ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತಿದೆ. ನೀವು ನೋಡಿರಂತಂದ್ರೆ ಕೆಲವು ಮಾಧ್ಯಮಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಒಂದು ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ಕೆಲವು ವೃದ್ಧರು ಸಾವನ್ನಪ್ಪಿದ್ದಾರೆ. ಅಂತ ಒಂದು ಘಟನೆ ಏನೈತಲ್ಲ ನಮ್ಮ ಮಾನವಿಯಲ್ಲಿ ನಡೆಯಬಾರದೆಂದರೆ ನಮ್ಮ ಮಾನವ ಪುರಸಭೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಹಿಂದೆ ಆಲ್ರೆಡಿ ಒನ್ ಟೈಮ್ ಬೀದಿ ನಾಯಿಗಳನ್ನ ಹಿಡಿದು ಅದಕ್ಕೆ ರೇಬಿಸ್ ಒಂದು ಚುಚ್ಚುಮದ್ದನ್ನು ಕೊಟ್ಟು ಆಮೇಲೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ರು. ತದನಂತರ ಈಗ ಪುರಸಭೆ ಏನು ಆಡಳಿತ ಏನೈತಲ್ಲ ಅಲ್ಲಿಗೆ ಈಗ ಮೌನ ವಹಿಸಿದೆ. ಹೀಗಾಗಿ ನಾವು ನಮ್ಮ ಮಾನವೀಯ ಅಪ್ಪು ಅಭಿಮಾನಿಗಳ ಬಳಗ ವತಿಯಿಂದ ತಮ್ಮಲ್ಲಿ ಪುರಸಭೆಗೆ ಆಡಳಿತಕ್ಕೆ ವಿನಿಸಿಕೊಳ್ಳುವುದೇನಂತಂದ್ರೆ, ಮುಂದೆ ಯಾವುದೇ ರೀತಿಯಿಂದ ಮಾನವಿ ನಗರದಲ್ಲಿ ಬೀದಿ ನಾಯಿಗಳ ಕಾಟದಿಂದ ನಮ್ಮ ಮಕ್ಕಳಿಗಾಗಿರ್ಬೋದು, ಇಡೀ ಸಾರ್ವಜನಿಕರಿಗೆ ಯಾವುದೇ ಒಂದು ತೊಂದರೆ ಆಗದಂತೆ ತಾವು ಕ್ರಮ ಕೈಗೊಳ್ಳಬೇಕಂತೇಳಿ ಈ ದಿನ ನಾವು ಮಾನವೀಯ ಒಂದು ಅಪ್ಪಾಭಿಮಾನಿ ಬಳಗದ ವತಿಯಿಂದ ನಾವು ಚೀಫ್ ಆಫೀಸರ್ಗೆ ಒಂದು ಮನವಿ ಸಲ್ಲಿಸಿದ್ದೇವೆ. ಅವರು ಸಹ ಇದಕ್ಕೆ ಒಂದು ಒಳ್ಳೆ ರೀತಿಯಿಂದ ನಮಗೆ ಸ್ಪಂದನೆ ಮಾಡಿದ್ದಾರೆ. ಮುಂದೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಅವರು ನಾನು ಕ್ರಮ ಕೈಗೊಳ್ಳುತ್ತೇನೆ ಒಂದು ಭರವಸೆ ಅದೇ ರೀತಿ ಒಂದು ನಂಬಿಕೆ ಮೇಲೆ ನಾವು ಇದ್ದೀವಿ. ಒಂದು ವೇಳೆ ಅವರು ಮುಂದಿನ ದಿನಮಾನಗಳಲ್ಲಿ ಕ್ರಮಗಿನ ತೆಗೆದುಕೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳುತ್ತಾ ಇಲ್ಲಿಗೆ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ, ನಾಯಿಗಳ ಶಸ್ತ್ರಚಿಕಿತ್ಸೆ ನಡೆಸಿ ಪಟ್ಟಣದಲ್ಲಿ ಸುರಕ್ಷಿತ ವಾತಾವರಣ ನಿರ್ಮಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಅವರ ಅಪ್ಪಾಭಿಮಾನಿ ಬಳಗ ಮಾನ್ಯರವರ ಮನವಿಯನ್ನು ಸ್ವೀಕರಿಸಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಕುರಿತು ಮನವಿ ಸಲ್ಲಿಸಿದ್ರಿ. ನಮ್ಮ ಅರ್ಜಿಯನ್ನು ಪರಿಗಣಿಸಿ ABC ನಿಯಮದಡಿ ಬೀದಿ ನಾಯಿ ನಿಯಂತ್ರಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಅವಶ್ಯಕತೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.